ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಆಲ್ರೆಡಿ ನಾನು ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಮಾಡಲ್ ಕ್ವಶನ್ ಪೇಪರ್ 1 ಥಿಯರಿ ಕ್ವಶನ್ಸ್ ಏನಿದೆ ಅದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ಲಿಂಕನ್ನು ನೋಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕಂತ ಹೇಳಿದ್ರೆ ನಿಮಗೆ ಕೆಲವೊಂದು ಕಡೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಯಾವುದಾದ್ರೂ 2 ಡಿಫ್ರೆನ್ಸನ್ನು ಬರೀರಿ ಅಥವಾ ಯಾವುದಾದ್ರೂ 2 ಟೈಪ್ಸನ್ನು ಬರೀರಿ ಅಂತ ಕೇಳಿರ್ತಾರೆ. ನಿಮಗೇನಾಗುತ್ತೆ ಅದು ಕಷ್ಟ ಅಂತ ಅನಿಸ್ಬೋದು. ಸೊ ನಾನು ಹೇಗೆ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವರು 2 ಪಾಯಿಂಟ್ ಕೇಳಿದ್ರೆ ನಾನು 5-6 ಪಾಯಿಂಟನ್ನು ಬರೆದಿರ್ತೀನಿ. ಅದರಲ್ಲಿ ನಿಮಗೆ ಯಾವುದು ಈಸಿನೋ ಅದನ್ನು ನೀವು ಬರಿಬಹುದು. ಸೊ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ವಿಡಿಯೋ ಅಂತ ಹೇಳ್ತಾ ಕೊನೆವರೆಗೂ ಕೂಡ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಇವತ್ತಿನ ಒಂದು ಕಾನ್ಸೆಪ್ಟು ಫಸ್ಟ್ PUC ಅಕೌಂಟೆನ್ಸಿ ಮಾಡಲ್ ಕ್ವಶನ್ ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಆ್ಯಂಡ್ ಆನ್ಸರ್. ಓಕೆನಾ? ಆಲ್ರೆಡಿ ರೂಲ್ಸ್ ಗೊತ್ತಿದೆ. ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾರೆ ಅವರು? 10 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದಕ್ಕೆ ನೀವು 8 ಕ್ವಶನ್ಸಿಗೆ ಆನ್ಸರ್ನ ಮಾಡಬೇಕು. ಡೈರೆಕ್ಟಾಗಿ ಕ್ವಶನ್ ಆ್ಯಂಡ್ ಆನ್ಸರ್ಗೆ ಹೋಗೋಣ. ಫಸ್ಟ್ ಕ್ವಶನ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ ನೋಡಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಡ್ಯಾಶ್ ಯಾವುದು ಅಂತ ಹೇಳ್ಕೊಂಡು 4 ಆಪ್ಷನ್ ಕೊಟ್ಟಿದ್ದಾರೆ. ಈಸ್ ಎ ಕ್ಲರಿಕಲ್ ವರ್ಕ್, ಈಸ್ ಅಕೌಂಟಿಂಗ್ ಫಾರ್ ಫ್ಯೂಚರ್, ಈಸ್ ಎ ರೆಕಾರ್ಡಿಂಗ್ ಟೆಕ್ನಿಕ್ ಆಫ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್, ಡಿ ಈಸ್ ಆನ್ ಅನಾಲಿಸಿಸ್ ಆಫ್ ದ ಪಾಸ್ಟ್ ಬಿಸ್ನೆಸ್ ಆಕ್ಟಿವಿಟೀಸ್. ಮ್ಯಾನೇಜ್ಮೆಂಟ್ ಅಂದರೆ ಏನು? ಅದೊಂದು ಕ್ಲರಿಕಲ್ ವರ್ಕಾ ಕೇಳಿದ್ದಾರೆ. ನೋ, ಕ್ಲರಿಕಲ್ ವರ್ಕ್ ಮಾತ್ರ ಅದಲ್ಲ. ಅಥವಾ ಫ್ಯೂಚರಲ್ಲಿ ನಾವು ಯಾವುದಾದ್ರೂ ಡೇಟಾಸ್ನ ಎಂಟ್ರಿ ಮಾಡುವಂತಹ ಒಂದು ಪ್ರೋಸೆಸ್ ಅದು? ನೋ, ಹಾಗೂ ಅಲ್ಲ. ಅಥವಾ ಹಿಂದೆ ಬಿಸ್ನೆಸ್ಸಿನ ಪ್ರೀವಿಯಸ್ ಇಯರ್ ಪಾಸ್ಟ್ ರೆಕಾರ್ಡ್ಸ್ಗಳನ್ನು ಎಂಟ್ರಿ ಮಾಡುವಂಥದ್ದು? ಅದು ಕೂಡ ಅಲ್ಲ. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಈಸ್ ಎ ರೆಕಾರ್ಡಿಂಗ್ ಟೆಕ್ನಿಕ್ ಆಫ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್. ಮ್ಯಾನೇಜ್ಮೆಂಟ್ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್ಸು. ಅದು ಪಾಸ್ಟು, ಫ್ಯೂಚರು, ಪ್ರೆಸೆಂಟು ಅಂತ ಹೇಳ್ಕೊಂಡು ಯಾವುದೇ ರೀತಿ ಇದಿಲ್ಲ. ಪ್ರತಿ ಸಮಯದಲ್ಲೂ ಕೂಡ ಎವ್ರಿ ಡೇ ನಡೆಯುವಂತಹ ಒಂದು ಆಕ್ಟಿವಿಟಿಗೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇದಕ್ಕೆ ಆನ್ಸರು ಸಿ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಎ ರೆಕಾರ್ಡಿಂಗ್ ಟೆಕ್ನಿಕ್ ಆಫ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್. ಓಕೆನಾ? ಸೆಕೆಂಡ್ ಕ್ವಶನ್, ಎಕ್ಸ್ಪ್ಯಾಂಡ್ ಎ AAA ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿರ್ತಾರೆ. 1 ಮಾರ್ಕ್. ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್, ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್ ಕ್ವಶನ್, ಅಕೌಂಟಿಂಗ್ ಪೀರಿಯಡ್ ಮಸ್ಟ್ ಸರ್ಟೇನ್ 10 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಟ್ರೂ ಆರ್ ಫಾಲ್ಸ್ ಹೇಳಿದ್ರೆ ಆಯಿತು. ಆನ್ಸರ್ ಇದಕ್ಕೆ ಫಾಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಸ್ಟೇಟ್ ಎನಿ ಒನ್ ಬೇಸಿಸ್ ಆಫ್ ಅಕೌಂಟಿಂಗ್. ಬೇಸಿಸ್ ಆಫ್ ಅಕೌಂಟಿಂಗಲ್ಲಿ ಯಾವುದಾದ್ರೂ ಒಂದನ್ನು ಹೇಳಿ ಅಂತ ಬರೆದಿದ್ದಾರೆ ನೋಡಿ. 2 ಬರೆದಿದ್ದೀನಿ ನಾನು. ಯಾವುದಾದ್ರೂ ಒಂದನ್ನು ನೀವು ಬರೆದ್ರೆ ಸಾಕು. ಕ್ಯಾಶ್ ಬೇಸಿಸ್, ಅಕ್ರೂವಲ್ ಬೇಸಿಸ್. ಓಕೆನಾ? ನೆಕ್ಸ್ಟ್ ಕ್ವಶನ್, ಫಿಫ್ತು, ಅಸೆಟ್ಸ್ ಅಕೌಂಟ್ ಬ್ಯಾಲೆನ್ಸಸ್ ಆರ್ ಡ್ಯಾಶ್ ಬ್ಯಾಲೆನ್ಸ್. ಅಸೆಟ್ಸ್ ಅಕೌಂಟ್ ಬ್ಯಾಲೆನ್ಸಸ್ ಆರ್ ಡ್ಯಾಶ್ ಬ್ಯಾಲೆನ್ಸ್. ಆನ್ಸರ್ ಇದಕ್ಕೆ ಡೆಬಿಟ್ ಬ್ಯಾಲೆನ್ಸ್ ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್ ಕ್ವಶನ್, ಸಿಕ್ಸ್ತ್ ಒನ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಎರರ್ ಆಫ್ ಒಮಿಷನ್ನು. ನೋಡಿ, ಎರರ್ ಆಫ್ ಕಮಿಷನ್ನು, ಎರರ್ ಆಫ್ ಒಮಿಷನ್ನು 2 ಕಾನ್ಸೆಪ್ಟ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಮಿಸ್ ಮಾಡದೆ ಈ ಕಾನ್ಸೆಪ್ಟ್ ಬಗ್ಗೆ ಗಮನ ಕೊಡಿ. ಓಕೆನಾ? ಇದಕ್ಕೆ ಆನ್ಸರ್ ಏನು ಅಂತ ಹೇಳಿದ್ರೆ ಪೇಮೆಂಟ್ ಆಫ್ ₹1000 ಮೇಡ್ ಓನ್ಲಿ ಟು ಕ್ಯಾಶ್ ಅಕೌಂಟ್. ಇದು ಏನು ಅಂತ ಹೇಳಿದ್ರೆ ಎರರ್ ಆಫ್ ಒಮಿಷನ್. ಓಕೆನಾ? ನೆಕ್ಸ್ಟ್ ಸೆವೆಂತ್ ಕ್ವಶನ್, ಕ್ಲೋಸಿಂಗ್ ಸ್ಟಾಕ್ ಈಸ್ ವ್ಯಾಲ್ಯೂ ಆಫ್. Closing stock is value of A, cost price, B, market price, C, sales price, D, cost price or market price whichever is low ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರು, ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಮಾಡಲ್ ಕ್ವಶನ್ ಪೇಪರ್ 1ಅಲ್ಲೂ ಕೂಡ ಈ ಕ್ವಶನು ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಆನ್ಸರು ನಿಮಗೆ ಗೊತ್ತಿದೆ. ಅಲ್ಲಿಗೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ, ಕಾಸ್ಟ್ ಪ್ರೈಸ್ ಆರ್ ಮಾರ್ಕೆಟ್ ಪ್ರೈಸ್ ವಿಚೆವರ್ ಈಸ್ ಲೋವರ್. ಓಕೆನಾ? ನೆಕ್ಸ್ಟ್ 8th ಒನ್, ಗಿವ್ ದ ಮೀನಿಂಗ್ ಆಫ್ ಅಡ್ಜಸ್ಟ್ಮೆಂಟ್ ಅಂತ ಕೇಳಿದ್ದಾರೆ. ಅಡ್ಜಸ್ಟ್ಮೆಂಟ್ಗೆ ಒಂದು ಮೀನಿಂಗ್ನ ಬರೀರಿ ಅಂತ ಕೇಳಿದ್ದಾರೆ. ಇದು ಲಾಂಗ್ ಮೀನಿಂಗ್ ಆದರೆ ನಿಮಗೆ 1 ಮಾರ್ಕಿಗೆ 2 ಲೈನ್ಸಲ್ಲಿ ಮೀನಿಂಗ್ ಬರೆದ್ರೆ ಸಾಕು. ಸೊ ನಿಮಗೆ ಯಾವುದು ಬೆಟರ್ ಅಂತ ಅನಿಸುತ್ತೋ ಮೀನಿಂಗು, ನಿಮಗೆ ಯಾವುದು ಈಸಿ ಅಂತ ಅನಿಸುತ್ತೋ, ಸಿಂಪಲ್ ಅಂತ ಅನಿಸುತ್ತೋ ಆ ಮೀನಿಂಗ್ನ ಬರೀರಿ. ಇಲ್ಲಿ ನಾನು ಯಾವ ಆನ್ಸರ್ನ ಬರೆದಿದ್ದೀನಿ ಅಂತ ಹೇಳಿದ್ರೆ, an accounting adjustment is a business transactions that has not yet been included in the accounting records of a business as of a specific date. Once again, an accounting adjustment is a business transactions that has not yet been included in the accounting records of a business as of a specific date. Next to 9th one, drawings is to be dash to closing capital. Drawings ಅನ್ನು ನಾವು ಕ್ಲೋಸಿಂಗ್ ಕ್ಯಾಪಿಟಲ್ಗೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು, ಲೆಸ್ ಮಾಡಬೇಕು ಅಂತ ಕೇಳ್ತಾರೆ. ಬ್ಯಾಲೆನ್ಸ್ ಶೀಟ್ನ ನೆನಪು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಇದಕ್ಕೆ ಆನ್ಸರು ಆ್ಯಡೆಡ್ ಅನ್ನೋ ಒಂದು ವರ್ಡನ್ನ ಬರೆದ್ರೆ ಸಾಕು. ಆ್ಯಡೆಡ್ ಟು ಕ್ಲೋಸಿಂಗ್ ಕ್ಯಾಪಿಟಲ್, ಈ ಡ್ಯಾಶ್ ಭಾಗದಲ್ಲಿ ಆ್ಯಡೆಡ್ ಅಂತ ಬರೆದ್ರೆ ಆಯ್ತು. ಆ್ಯಡೆಡ್ ಟು ಕ್ಲೋಸಿಂಗ್
capital. Next to last one, 10th one, give the meaning of incomplete records. Important question ಇದು, ಲಾಸ್ಟ್ ಪೇಪರ್ ಅಲ್ಲೂ ಕೂಡ ಇದೆ, ಹಾಗಾಗಿ ಮಿಸ್ ಮಾಡದೆ ವಾಚ್ ಮಾಡಿ. give the meaning of incomplete records. Answer, incomplete records means records which are not strictly kept according to double entry system. Once again, incomplete records means records which are not strictly kept ಅಕಾರ್ಡಿಂಗ್ ಟು ಡಬಲ್ ಎಂಟ್ರಿ ಸಿಸ್ಟಮ್. ಓಕೆನಾ, ಇದಿಷ್ಟು ಕೂಡ ಅಕೌಂಟೆನ್ಸಿ ಮಾಡಲ್ ಕ್ವಶನ್ ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ ಎ ಸೆಕ್ಷನ್ ಎಗೆ ಯಾವ ರೀತಿ ಕ್ವಶನ್ ಯಾವ ರೀತಿ ಆನ್ಸರ್ನ ಬರಿಬೇಕು ಅನ್ನೋದು. ಎಕ್ಸಾಮ್ ಆಗಿರಬಹುದು, ಅಸೈನ್ಮೆಂಟ್ ಆಗಿರ್ಬೋದು, ಈ ರೀತಿ ಆನ್ಸರ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ನೋ ಡೌಟ್. ನಿಮಗೆ ಕೆಲವೊಂದು ಕಡೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಯಾವುದಾದ್ರೂ ಎರಡು ಡಿಫ್ರೆನ್ಸನ್ನು ಬರೀರಿ ಅಥವಾ ಯಾವುದಾದ್ರು ಎರಡು ಟೈಪ್ಸನ್ನು ಬರೀರಿ ಅಂತ ಕೇಳಿರ್ತಾರೆ. ನಿಮಗೇನಾಗುತ್ತೆ, ಅದು ಕಷ್ಟ ಅಂತ ಅನಿಸ್ಬೋದು. ಸೊ ನಾನು ಹೇಗೆ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅವರು 2 ಪಾಯಿಂಟ್ ಕೇಳಿದ್ರೆ ನಾನು 5-6 ಪಾಯಿಂಟನ್ನು ಬರೆದಿರ್ತೀನಿ. ಅದರಲ್ಲಿ ನಿಮಗೆ ಯಾವುದು ಈಸಿನೋ ಅದನ್ನು ನೀವು ಬರಿಬಹುದು. ಸೊ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ವಿಡಿಯೋ ಅಂತ ಹೇಳ್ತಾ ಕೊನೆವರೆಗೂ ಕೂಡ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಇವತ್ತಿನ ಒಂದು ಕಾನ್ಸೆಪ್ಟು ಫಸ್ಟ್ PUC ಅಕೌಂಟೆನ್ಸಿ ಮಾಡಲ್ ಕ್ವಶನ್ ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಆ್ಯಂಡ್ ಆನ್ಸರ್. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ನಾನು ಅಕೌಂಟೆನ್ಸಿ ಫಸ್ಟ್ PUC ಮಾಡಲ್ ಕ್ವಶನ್ ಪೇಪರ್ ಸೆಕೆಂಡಿಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ ಎ ಕ್ವಶನ್ ಆ್ಯಂಡ್ ಆನ್ಸರ್ನ ಯಾವ ರೀತಿ ಬರಿಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಇವಾಗ ಸೆಕ್ಷನ್ ಬಿಗೆ ಬರೋದಾದರೆ ಡಿಫೈನ್ ಅಕೌಂಟಿಂಗ್ ಅಂತ ಕೇಳ್ತಾರೆ. ಎಲ್ಲರೂ ಕೂಡ ಇದೇ ಡೆಫಿನಿಷನ್ನ ಬರೀತೀರಾ, 100% ಗೊತ್ತಿದೆ. ಚಾನ್ಸ್ ಬೇರೆ ಡೆಫಿನಿಷನ್ನ ಬರೆಯೋದಾದ್ರೂ ಕೂಡ ಲೆಂತಿ ಆನ್ಸರ್ನ ಬರೀರಿ. ಓಕೆನಾ, ಶಾರ್ಟ್ ಆನ್ಸರ್ ಬೇಡ, ಲೆಂತಿ ಆನ್ಸರ್ನ ಬರೀರಿ. ಒಂದು ದೊಡ್ಡ ಒಂದು ಡೆಫಿನಿಷನ್ನೋ ಮೀನಿಂಗ್ನೋ ಬರೀತಾ ಹೋಗಿ. ನೆಕ್ಸ್ಟ್ ಡಿಫೈನ್ ಅಂತ ಕೇಳಿರೋದ್ರಿಂದ ನೋ ಡೌಟ್ ಡೆಫಿನಿಷನ್ನೇ ಬರೀಬೇಕು. ಅಕಾರ್ಡಿಂಗ್ ಟು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಪ್ರಕಾರ ಅಕೌಂಟಿಂಗ್ ಅಂತ ಹೇಳಿದ್ರೆ, ಅಕೌಂಟಿಂಗ್ ಈಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಅಂಡ್ ಸಮ್ಮರೈಸಿಂಗ್ ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್ and in terms of money transactions and events which are in part at least of a financial character and interpreting the result thereof. ಓಕೆನಾ, ನೆಕ್ಸ್ಟ್ 12th ಕ್ವಶನ್, ಸ್ಟೇಟ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಕೇಳಿದ್ದಾರೆ. ಟೋಟಲ್ ಆಗಿ 10 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಇದೆ ಅಲ್ವಾ, ಅದರಲ್ಲಿ 2 ಬರೀರಿ ಅಂತ ಕೇಳಿದ್ದಾರೆ. ಸೊ ನಾನು ಇಲ್ಲಿ 5 ಬರೆದಿದ್ದೀನಿ. ಇದು 5ರಲ್ಲಿ ನಿಮಗೆ ಯಾವ್ದು ಈಸಿನೋ ಅದು 2ನ್ನ ಬರೀರಿ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಸೊ ಇದರಲ್ಲಿ ಯಾವುದಾದ್ರೂ 2 ಬರೀತಿರಲ್ವಾ, ಮಿಸ್ ಮಾಡದೆ ನೀವು ಇವಾಗ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಬರೆದ್ರೆ ಇದಕ್ಕೆ ಒಂದು 2 ಲೈನ್ಸ್ ಮೀನಿಂಗ್ನ ಬರೀಬೇಕು. ವಾಟ್ ಯು ಮೀನ್ ಬೈ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ನೀವು ಎಂಟ್ರಿ ಮಾಡಬೇಕು. ಹಾಗಿದ್ದಾಗ ಮಾತ್ರ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಗೊತ್ತಿಲ್ಲ, ಬರೆಯೋಕ್ಕಾಗಿಲ್ಲ, ನಾವು ಇದು 2 ಪಾಯಿಂಟನ್ನು ಬರೆದು ಬರ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಮಿಸ್ ಮಾಡದೆ ಆ ಪಾಯಿಂಟ್ಸನ್ನಾದರೂ ಬರೆದು ಬನ್ನಿ. ಓಕೆನಾ, ನೆಕ್ಸ್ಟ್ ಕ್ವಶನ್, ವಾಟ್ ಯು ಮೀನ್ ಬೈ ಕಾಂಪೌಂಡ್ ವೋಚರು. ಇಂಪಾರ್ಟೆಂಟ್ ಕ್ವಶನ್, ಆಲ್ರೆಡಿ ಪ್ರೀವಿಯಸ್ ಪೇಪರಲ್ಲೂ ಕೂಡ ಇದು ಬಂದಿದೆ. ವಾಟ್ ಯು ಮೀನ್ ಬೈ ಕಾಂಪೌಂಡ್ ವೋಚರ್. Here answer, voucher which records a transaction that entails multiple debits or credits and one credit or debit is called compound voucher. ಈ ರೀತಿ ಆನ್ಸರ್ನ ಬರೆದ್ರೆ ಆಯಿತು. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪಾಸ್ ಮಾಡಿ ಆ ಆನ್ಸರ್ನ ಬರ್ಕೊಳ್ಳಿ. ನೆಕ್ಸ್ಟ್ 14th ಕ್ವಶನ್, ಸ್ಟೇಟ್ ದ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಆಫ್ ಅಸೆಟ್ಸ್. ಸ್ಟೇಟ್ ದ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಆಫ್ ಅಸೆಟ್ಸ್. ಆನ್ಸರ್ ಈ ರೀತಿಯಾಗಿ ಬರಿಬೇಕು. ಎ ಡೆಬಿಟ್ ಇನ್ಕ್ರೀಸಸ್ ದ balance, a credit decreases the balance. A debit increases the balance, a credit decreases the balance ಅಂತ ಬರಿಬೇಕು. ನೆಕ್ಸ್ಟ್ 15th ಕ್ವಶನ್, ಸ್ಟೇಟ್ 2 ಆಬ್ಜೆಕ್ಟಿವ್ಸ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಅಂತ ಕೇಳಿದ್ದಾರೆ. ಟ್ರಯಲ್ ಬ್ಯಾಲೆನ್ಸಿನ ಯಾವುದಾದ್ರೂ 2 ಆಬ್ಜೆಕ್ಟಿವ್ಸ್ನ ಬರೀರಿ ಅಂತ ಕೇಳಿದ್ದಾರೆ. ನಾನು ಇಲ್ಲಿ 4 ಬರೆದಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಈಸಿನೋ ಅದು 2ನ್ನ ಬರಿಬಹುದು. ಇದಕ್ಕೆ ಎಕ್ಸ್ಪ್ಲನೇಷನ್ ಆ ರೀತಿಯೆಲ್ಲ ಏನೂ ಇಲ್ಲ, ಇದೇ ಡೈರೆಕ್ಟ್ ಪಾಯಿಂಟು, ಇದನ್ನೇ ಬರಿಬಹುದು. ಫಸ್ಟ್ objective, to check the arithmetic the accuracy of the books, to help in locating errors. Third one, to ensure that the total of all debits equals the total of all the credits. Fourth one, to determine the financial efficiency of the ledger accounts. So 4 ಪಾಯಿಂಟ್ ಅಲ್ಲಿ 2ನ್ನ ಬರೀರಿ. ನೆಕ್ಸ್ಟ್ 16th ಕ್ವಶನ್, what is compensating error? What is compensating error? Meaning 2 or more errors committed in such a way that they nullify the effect of each other than the debit and credit. Once again, 2 or more errors
committed in such a way that they nullify the effect of each other on the debit and credit. ಈ ಮೀನಿಂಗ್ ನ ಬರೀರಿ. ನೆಕ್ಸ್ಟ್ 17th ಕ್ವಶನ್, ಗಿವ್ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಪಿಟಲ್ ರೆಸಿಪ್ಟ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಈಸಿಯಾಗಿ 2 ಮಾರ್ಕ್ಸ್ ತಗೊಳ್ಳೋದು. ಜಸ್ಟ್ ಪಾಯಿಂಟ್ ಬರೆದ್ರೆ ಸಾಕು. 2 ಪಾಯಿಂಟ್ ಬರಿಬೇಕು. ನಾನಿಲ್ಲಿ 6 ಪಾಯಿಂಟ್ ಬರೆದಿದ್ದೀನಿ. ಯಾವ್ದಾದ್ರು 2 ಪಾಯಿಂಟನ್ನ ನೀವು ಬರೆದ್ರೆ ಸಾಕು. ಯಾವ್ದು ಈಸಿನೋ ಅದನ್ನ ಬರೀರಿ. ಓಕೆನಾ? ಫಸ್ಟ್ ಪಾಯಿಂಟ್, ಕ್ಯಾಪಿಟಲ್ ರೆಸಿಪ್ಟಿಗೆ ಏನು ಎಕ್ಸಾಂಪಲ್ಸ್ ನ ಕೊಡಿ ಅಂತ ಹೇಳಿದ್ದಾರೆ, ಅಷ್ಟೇ ಕ್ವಶನ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ 1. ಸೆಕೆಂಡ್ ಒನ್, ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್ ಬೈ ಎ ನ್ಯೂ ಪಾರ್ಟ್ನರ್. ಥರ್ಡ್ ಒನ್, ಪರ್ಚೇಸ್ ಆಫ್ ಶೇರ್ಸ್. ಫೋರ್ತ್ ಒನ್, ಎಕ್ಸ್ಪೆಂಡಿಚರ್ ಆನ್ ಮಷಿನರಿ. ಫಿಫ್ತ್ ಒನ್, ಎಕ್ಸ್ಪೆಂಡಿಚರ್ ಆನ್ ಲ್ಯಾಂಡ್ಸ್ ಅಂಡ್ ಬಿಲ್ಡಿಂಗ್. ಸಿಕ್ಸ್ತ್ ಒನ್, ಇನ್ಶೂರೆನ್ಸ್ ಕ್ಲೈಮ್ಸ್. ಈ ಒಟ್ಟು 6 ಪಾಯಿಂಟ್ ಅಲ್ಲಿ ಯಾವ್ದಾದ್ರು 2 ಪಾಯಿಂಟ್ ಅನ್ನ ಬರೀರಿ. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದರೆ, ಆನ್ಸರ್, ಗ್ರಾಸ್ ಪ್ರಾಫಿಟ್ ಮೇ ಬಿ ಡಿಫೈನ್ಡ್ ಆಸ್ ದ ಎಕ್ಸೆಸ್ ಆಫ್ ಸೇಲ್ಸ್ ಓವರ್ ಕಾಸ್ಟ್ ಆಫ್ ದ ಗೂಡ್ಸ್ ಸೋಲ್ಡ್. ಇಂಪಾರ್ಟೆಂಟ್ ಲೈನು, ಇದನ್ನೇ ಬರಿಬೇಕು ನೀವು ಮೀನಿಂಗಿಗೆ. ಎಕ್ಸೆಸ್ ಆಫ್ ಸೇಲ್ಸ್ ಓವರ್ ಕಾಸ್ಟ್ ಆಫ್ ದ ಗೂಡ್ಸ್ ಸೋಲ್ಡ್. ಒಂದು ಫಾರ್ಮುಲಾನ ಬರೀರಿ. ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಈ ಫಾರ್ಮುಲಾನ ನೀವು ಎಂಟ್ರಿ ಮಾಡಿದ್ರೆ ಆಯ್ತು, ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಸಿಗತ್ತೆ.